ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ಗೆ ನಿಂದನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ನಾಲೆಗೆ ಹರಿಬಿಟ್ಟವರು ಲಾಕ್ ಆಗಿದ್ದಾರೆ. ಸೈಬರ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಚಂದ್ರು ಮತ್ತು ನಿತಿನ್ ಈ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಕಂಪ್ಲೇಂಟ್ ಕೊಟ್ಟಿದ್ರು. ಅವರ ದೂರಿನ ಬೆನ್ನಲ್ಲೇ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದಾರೆ ದಾವಣಗೆರೆ ಮೂಲದ ನಿತಿನ್, ಇನ್ನು ಚಿಕ್ಕಬಾಣಾವರ ಮೂಲದ ಚಂದ್ರು ವೃತ್ತಿಯಲ್ಲಿ ಆಟೋ ಚಾಲಕ. ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಕಾಮೆಂಟ್ ಡಿಲೀಟ್ ಮಾಡಿದ್ರು ಚಾಲಾಕಿಗಳು. ಈಗ ಇಬ್ಬರನ್ನು ಕೂಡ ಸೈಬರ್ ಪೊಲೀಸರು ಲಾಕ್ ಮಾಡಿದ್ದಾರೆ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಒಳಗೆ ಹಾಕಿದ್ದಾರೆ. ಚಂದ್ರು ಮತ್ತು ನಿತಿನ್ ಒಬ್ರು ವೃತ್ತಿಯಲ್ಲಿ ಎಂಜಿನಿಯರ್, ಮತ್ತೊಬ್ರು ಆಟೋ ಚಾಲಕ. ಯಾವಾಗ ವಿಜಯಲಕ್ಷ್ಮಿ ಬಂದು ಕಂಪ್ಲೇಂಟ್ ಕೊಟ್ರು ಆಗ ಇಮಿಡಿಯೇಟ್ ಆಗಿ ಅವ್ರು ಹಾಕಿದಂತಹ ಕಾಮೆಂಟ್ ಅನ್ನ ಡಿಲೀಟ್ ಮಾಡ್ತಾರೆ ಈ ಚಾಲಾಕಿಗಳು. 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಇದು ಒಂದು ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ನಾಲೆಗೆ ಹರಿಬಿಟ್ಟವರು ಲಾಕ್ ಆಗಿದ್ದಾರೆ. ಸೈಬರ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಚಂದ್ರು ಮತ್ತು ನಿತಿನ್ ಈ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಕಂಪ್ಲೇಂಟ್ ಕೊಟ್ಟಿದ್ರು. ಅವರ ದೂರಿನ ಬೆನ್ನಲ್ಲೇ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದಾರೆ ದಾವಣಗೆರೆ ಮೂಲದ ನಿತಿನ್, ಇನ್ನು ಚಿಕ್ಕಬಾಣಾವರ ಮೂಲದ ಚಂದ್ರು ವೃತ್ತಿಯಲ್ಲಿ ಆಟೋ ಚಾಲಕ. ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಕಾಮೆಂಟ್ ಡಿಲೀಟ್ ಮಾಡಿದ್ರು ಚಾಲಾಕಿಗಳು. ಈಗ ಇಬ್ಬರನ್ನು ಕೂಡ ಸೈಬರ್ ಪೊಲೀಸರು ಲಾಕ್ ಮಾಡಿದ್ದಾರೆ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಒಳಗೆ ಹಾಕಿದ್ದಾರೆ. ಚಂದ್ರು ಮತ್ತು ನಿತಿನ್ ಒಬ್ರು ವೃತ್ತಿಯಲ್ಲಿ ಎಂಜಿನಿಯರ್, ಮತ್ತೊಬ್ರು ಆಟೋ ಚಾಲಕ. ಯಾವಾಗ ವಿಜಯಲಕ್ಷ್ಮಿ ಬಂದು ಕಂಪ್ಲೇಂಟ್ ಕೊಟ್ರು ಆಗ ಇಮಿಡಿಯೇಟ್ ಆಗಿ ಅವ್ರು ಹಾಕಿದಂತಹ ಕಾಮೆಂಟ್ ಅನ್ನ ಡಿಲೀಟ್ ಮಾಡ್ತಾರೆ ಈ ಚಾಲಾಕಿಗಳು. 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಇದು ಒಂದು ಯಾವುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.